ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ಹಿಂದೆ ಮಹರ್ಷಿ ಪತಂಜಲಿ ಪ್ರಣೀತ ಅಷ್ಟಾಂಗ ಯೋಗಗಳಲ್ಲಿ ಯಮಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ಈ ದಿನ ನಿಯಮದ ಎರಡನೆಯ ಅಂಗವಾದ ಸಂತೋಷದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ. ಸಂತೋಷ, ಇದು ಎರಡನೆಯ ನಿಯಮ. ಸಂತೋಷವೆಂದರೇನು? ವ್ಯಾಸರು ಸನ್ನಿಹಿತ ಸಾಧನಾದಧಿಕಸ್ಯಾನುಪಾದಿತ್ಸ ಎಂದರೆ ತನಗೆ ಸಿಕ್ಕಿರುವ ಜೀವಿಕಾ ಸಾಧನಕ್ಕಿಂತ ಹೆಚ್ಚಿಗೆ ಆಸೆ ಪಡದಿರುವುದು ಎಂದು ಇದನ್ನು ವಿವರಿಸಿದ್ದಾರೆ. ಆದರೆ ಸಾಧಾರಣ ಜನರು ಈ ವಿವರವನ್ನು ಅರ್ಥ ಮಾಡಿಕೊಳ್ಳದೆ ಪುರುಷಾರ್ಥಹೀನರಾಗುವ ಸಂಭವವಿರುತ್ತದೆ. ಆಯಿತು, ನಮಗೆ ಸಿಕ್ಕಿದಷ್ಟೇ ಸಾಕು, ನಾವು ಪುರುಷಾರ್ಥಿಗಳಾಗಬೇಕು ಏತಕ್ಕೆ ಎಂದು ಆಲಸ್ಯದತ್ತ ಮುಖ ಮಾಡುವ ಪ್ರವೃತ್ತಿ ಬೆಳೆಯುವ ಸಂಭವವಿರುತ್ತದೆ. ಮಹರ್ಷಿ ದಯಾನಂದರು ಪ್ರಗತಿ ವಿರೋಧಿ ಭಾವನೆಯ ಬುಡಕ್ಕೆ ಕೊಡಲಿಪೆಟ್ಟು ಹಾಕುತ್ತಾ ಸಂಪೂರ್ಣ ಪುರುಷಾರ್ಥದ ನಂತರ ಯಾವ ಫಲ ಸಿಗುತ್ತದೆಯೋ ಅದರ ಬಗ್ಗೆ ತೃಪ್ತಿ ಪಡುವುದೇ ಸಂತೋಷ ಎಂದು ಭಾಷ್ಯಭೂವಿಕೆಯಲ್ಲಿ ಬರೆದಿದ್ದಾರೆ. ಆಲಸ್ಯಕ್ಕೂ ಸಂತೋಷಕ್ಕೂ ಯಾವ ಸಂಬಂಧವೂ ಇಲ್ಲ. ವೇದವು ಹೇಳುತ್ತಲಿದೆ, ಕುರ್ವನ್ನೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ. ಯಜುರ್ವೇದ ಎಂದರೆ ಮಾನವನು ಸತ್ಕರ್ಮ ನಿರತನಾಗಿದ್ದುಕೊಂಡೇ 100 ವರ್ಷಗಳವರೆಗೆ ಜೀವಿಸಲಿಚ್ಛಿಸಬೇಕು. ಆಲಸ್ಯಮಯವಾದ ಜೀವನ ನಿಜವಾಗಿ ಹೇಸಿಗೆಯ ಜೀವನ. ಋಗ್ವೇದವು ಪುರುಷಾರ್ಥಮಯವಾದ ಜೀವನವನ್ನು ಹೀಗೆ ವರ್ಣಿಸುತ್ತಲಿದೆ, ನಮೃಷಾಶ್ರಾಂತಂ ಯದವಂತಿ ದೇವಾ ವಿಶ್ವಾ ಇಚ್ವಧೋ ಅಭ್ಯಸ್ನವಾವ ಜಯಾ ವೇದತ್ರ ಶತನೀತಮಾಜಿಂ ಯತ್ಸಮ್ಯಂಚ ಮಿಥುನಾವಭ್ಯಜಾವ. ಋಗ್ವೇದ ಶ್ರಾಂತನನ್ನು, ಪುರುಷಾರ್ಥಿಯಾದ ಪರಿಶ್ರಮಿಯನ್ನು ವಿದ್ವಾಂಸರು ದಿವ್ಯ ಶಕ್ತಿಗಳು ರಕ್ಷಿಸುತ್ತವೆ ಎಂಬುದು ಸುಳ್ಳಲ್ಲ. ನಾವಿಬ್ಬರು ಉತ್ತಮ ದಂಪತಿಗಳೆನಿಸುವಂತೆ ಸಮಸ್ತ ಸ್ಪರ್ಧೆಗಳನ್ನು ಚೆನ್ನಾಗಿ ಎದುರಿಸೋಣ. 100 ವರ್ಷಗಳ ಈ ಜೀವನ ಸಂಗ್ರಾಮವನ್ನು ಗೆದ್ದೆ ಸುಮ್ಮನಾಗೋಣ. ದಂಪತಿಗಳಿಗೆ, ನರನಾರಿಯರಿಗೆ, ಮಾನವ ಮಾತ್ರರಿಗೆ ಈ ಸಂಕಲ್ಪವಿದ್ದೇ ಇರಬೇಕು. ಧರ್ಮಾನುಸಾರ ಮೈ ಮುರಿದು ದುಡಿಯಲೂ ಬೇಕು. ಆದರೆ ಪುರುಷಾರ್ಥದ ಫಲದ ಬಗ್ಗೆ ತೃಪ್ತಿಯೇ ಇರಬೇಕು. ಸೋತರೂ ಚಿಂತೆ ಇಲ್ಲ, ಗೆದ್ದರೂ ಚಿಂತೆ ಇಲ್ಲ. ನನ್ನ ಭಾಗದ ಕರ್ತವ್ಯದ ನಂತರ ಏನೇ ಬಂದರೂ ನಾನು ಉದ್ವೇಗಗೊಳ್ಳೆನು ಎಂಬ ತೃಪ್ತಿಯೇ ಸಂತೋಷ. ಎಷ್ಟು ಮಾತ್ರವಲ್ಲ, ಎಷ್ಟು ಸಿಕ್ಕಿದರೂ ಇನ್ನೂ ಸಾಲದು, ಇನ್ನೂ ಬೇಕು ಎಂಬ ಲೋಭವಿಲ್ಲದಿರುವ ಮನೋಭಾವನೆಯನ್ನೇ ಸಂತೋಷವೆಂದು ಕರೆಯಬಹುದು. ಲೋಭದ ಕಾರಣದಿಂದ ಚಿತ್ತಕ್ಕಾಗುವ ಅಶಾಂತಿ ಎಷ್ಟೆಂಬುದನ್ನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಲೋಭಿ ಲಕ್ಷಾಧೀಶ್ವರನಾದರೂ, ಕೋಟ್ಯಾಧೀಶ್ವರನಾದರೂ, ಸ್ವತಃ ಸಾಮ್ರಾಟನೇ ಆದರೂ ಇನ್ನೂ ಸಾಲದು, ಇನ್ನೂ ಸಾಲದು ಎಂದು ಹಾತೊರೆಯುತ್ತಲೇ ಇರುತ್ತಾನೆ. ಏನೋ ಸುಖ ಸಿಕ್ಕುವುದೆಂಬ ಆಸೆಯಿಂದ ಸಂಪತ್ತನ್ನು ನ್ಯಾಯವಾಗಿಯೋ ಅನ್ಯಾಯವಾಗಿಯೋ ಕೂಡಿ ಹಾಕುತ್ತಾ ಹೋಗುತ್ತಾನೆ. ಕೂಡಿ ಹಾಕುವುದರಲ್ಲೇ ಆಯುಷ್ಯವನ್ನೆಲ್ಲ ವ್ಯಯಿಸಿ ಯಾವುದೋ ಕ್ಷಣದಲ್ಲಿ ಹೃದಯದ ತುಂಬ ಆಸೆಯನ್ನು ಹೊತ್ತು ತಾನು ಕೂಡಿ ಹಾಕಿದುದೆಲ್ಲ ಇಲ್ಲಿಯೇ ಬಿಟ್ಟು ಬೇರೆಯವರನ್ನು ಅಳಿಸಿ ತಾನೂ ಅಳುತ್ತಾ ಬರಿ ಕೈಯಿಂದ ಹೊರಟು ಹೋಗುತ್ತಾ ಜೀವನ ಪೂರ್ತಿ ಲೋಭದ ಕುದಿಯಲ್ಲಿ ತೀರಿಹೋಯಿತು. ಇವನು ಪಟ್ಟ ಸುಖವೇನು? ಆದುದರಿಂದ ಲೋಭವಿಲ್ಲದಿರುವಿಕೆಯೇ ಸಂತೋಷ. ಭರ್ತೃಹರಿಯು ಹೇಳಿರುವ ಮಾತು ಎಷ್ಟು ಸತ್ಯ. ಸತುಭವತು ದರಿದ್ರೋ ಯಸ್ಯ ತೃಷ್ಣಾ ವಿಶಾಲ ಮನಸಿ ಚ ಪರಿತುಷ್ಟೆ ಕೋರ್ಥವಾನ್ ಕೋ ದರಿದ್ರ ಎಂದರೆ
ಯಾವನ ಲಾಲಸೆ ದೊಡ್ಡದೋ ಅವನೇ ದರಿದ್ರನು. ಮನಸ್ಸು ತೃಪ್ತವಾದಲ್ಲಿ ಧನಿಕನಾರು ದರಿದ್ರನಾರು. ನಿಜವಾಗಿ ಈ ಸಂತೋಷವು ಒಂದು ಈಶ್ವರೀಯ ವರದಾನ. ಲೋಭಿಯ ಪಾಲಿಗೆ ತೃಪ್ತಿ ಒಂದು ಕನಸು, ಅಶಾಂತಿಯೊಂದೇ ಅವನಿಗೆ ಕಟ್ಟಿಟ್ಟ ಬುತ್ತಿ. ಆದರೆ ಪತಂಜಲಿಗಳು ಸಂತೋಷದ ಫಲವನ್ನು ಹೇಳುತ್ತಾರೆ. ಸಂತೋಷಾದನುತ್ತಮ ಸುಖಲಾಭ. ಸಾಧನ ಪಾದ ಸೂತ್ರ 42. ಸಂತೋಷದಿಂದ ಸರ್ವೋತ್ತಮ ಸುಖವು ಲಭಿಸುತ್ತದೆ. ಸಂತೋಷಿಯೇ ಭಾಗ್ಯವಂತ, ಇವನ ಸುಖಕ್ಕೆ ಮೀರಿದ ಸುಖವಿಲ್ಲ. ಅಂತಹ ಸುಖಿಗೆ ಶಾಂತಿ ಏಕಾಗ್ರತೆ ಎಲ್ಲ ಕರತಲಾಮಲಕ. ಆದುದರಿಂದ ಕೈಲಾದಷ್ಟು ಮನಪೂರ್ವಕವಾಗಿ ದುಡಿದು ನ್ಯಾಯವಾಗಿ ಸಿಕ್ಕಿದಷ್ಟರಿಂದಲೇ ತೃಪ್ತಿ ಪಡಬೇಕು. ಮಾಗೃಧ ಕಸ್ಯ ಸ್ವಿಧನಂ. ಯಜುರ್ವೇದ. ಲೋಭದಿಂದ ಕುರುಬಬೇಡ, ಧನವಾರದು, ಧನದಿಂದ ತೃಪ್ತಿಪಟ್ಟವರಾರು. ಉಪನಿಷತ್ಕಾರರು ನವಿತ್ತೇನ ತರ್ಪಣೀಯೋ ಮನುಷ್ಯ ಎಂದರೆ ಮಾನವನನ್ನು ಧನದಿಂದ ತೃಪ್ತಿಪಡಿಸಲು ಸಾಧ್ಯವಿಲ್ಲ ಎಂದು ಹೇಳಿಯೇ ಇದ್ದಾರೆ. ಇನ್ನು ಎರಡನೆಯ ಯಮವಾದ ಸತ್ಯಕ್ಕೂ ಎರಡನೆಯ ನಿಯಮವಾದ ಈ ಸಂತೋಷಕ್ಕೂ ನೇರವಾದ ಸಂಬಂಧವಿರುವುದನ್ನು ಪ್ರತಿಭಾಶಾಲಿಗಳಾದ ಪಾಠಕರು ಗುರುತಿಸಿಯೇ ಇದ್ದಾರೆ. ಸಂತೋಷವಿಲ್ಲದವನೇ, ಅತೃಪ್ತನಾದವನೇ ಭೋಗ ವಿಲಾಸಗಳ ತೃಪ್ತಿಗಾಗಿ ಸತ್ಯದ ಕೊಲೆ ಮಾಡಿ ಅಸತ್ಯ ವ್ಯವಹಾರದಲ್ಲಿ ತೊಡಗಿ ಸಮಾಜದಲ್ಲಿ ಗಲಭೆ ಎಬ್ಬಿಸುವನು. ಸಂತೋಷಿಯಾದ ವ್ಯಕ್ತಿಗೆ ಮಾತ್ರ ಸತ್ಯ ವ್ಯವಹಾರದಿಂದ ಸಮಾಜದಲ್ಲಿ ಶಾಂತಿ ಹರಡಬಲ್ಲ ಚೈತನ್ಯವಿರುತ್ತದೆ. ಸಮಾಜ ವ್ಯಕ್ತಿಗಳಂತೆಯೇ ಸಂತೋಷಿಗಳು ಸತ್ಯ ಮತ್ತು ಸಂತೋಷಗಳು ಒಂದಕ್ಕೊಂದು ಪೂರಕವಾಗಿರುತ್ತವೆ. ಯೋಗ ಬಂಧುಗಳೇ, ಮುಂದಿನ ಭಾಗದಲ್ಲಿ ನಿಯಮದ ಭಾಗವಾದ ತಪಸ್ಸಿನ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ಶಾಂತಿ. ಓಂ Thank you.